ರಾಮದುರ್ಗ ಶಾಸಕರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ ಬ್ಯಾಗ್ ವಿತರಣೆ. ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು. ಯುವ ನಾಯಕ ನ್ಯೂಸ್ ಮೂಲಕ ಧನ್ಯವಾದಗಳ ಅರ್ಪಣೆ. ರಾಮದುರ್ಗದ ಜನಪ್ರಿಯ ಶಾಸಕರಾದ ಅಶೋಕ್ ಪಟ್ಟಣ್ ಅವರು ಚುನಾವಣೆಗೂ ಮೊದಲೇ ಹೇಳಿದಂತೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಹೊಸ ಪುಸ್ತಕ ಬ್ಯಾಗುಗಳನ್ನು ತೆಗೆದುಕೊಂಡ ಮಕ್ಕಳು ಹರ್ಷಚಿತ್ತರಾಗಿ ಕುಣಿದಾಡುತ್ತಿದ್ದರು. ನಮ್ಮ ಯುವ ನಾಯಕ ನ್ಯೂಸ್ ಚಾನೆಲ್ ಮೂಲಕ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಚಿಕ್ಕೊಪ್ಪಿಗೆಸದ SDMC ಸದಸ್ಯನಾಗಿ ಇವತ್ತು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ್ ಇವರ ಒಂದು ಸಹಾಯಾರ್ಥದ ಅಂದರೆ ಅವರೇ ವಿತರಣೆ ಮಾಡುವಂಥ ಈ ಪುಸ್ತಕವನ್ನು ವಿತರಣೆ ಮಾಡಲಾಯಿತು. ಇಂಥ ಸಾಮಾಜಿಕ ಸೇವೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋದಲ್ಲದೆ ಇಂಥ ಒಂದು ಗಣ್ಯರ ಸಹಾಯವೂ ಕೂಡ ಅವರಿಗೆ ಅನುಕೂಲವಾಗುತ್ತದೆ. ಅವರಿಗೆ ನಮ್ಮ SDMC ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಜಾವೇದ್ ಕುತುಬ್ಸಾ ಮಕ್ತೂನವರು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಚಿಕ್ಕೊಪ್ಪಿಗೆ ತಾಲೂಕು ರಾಮದುರ್ಗ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ವಿತರಿಸಿದ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಪಟ್ಟಣ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದು ನಮ್ಮ ಶಾಲೆಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕಣ್ಣ ಪಟ್ಟಣ್ ಅವರು ನಮ್ಮ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ವಿತರಣೆಯನ್ನು ವಿತರಿಸಿದ್ದಾರೆ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ SDMC ಅವರ ಆಹ್ವಾನವನ್ನು ಮಾಡಿ ಶ್ರೀ ಮಾನ್ಯರು ವಿತರಣೆಯನ್ನು ಮಾಡಿರ್ತಕ್ಕಂಥ ನೋಟ್ಬುಕ್ಗಳನ್ನು ನಮ್ಮ SDMC ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರನ್ನು ಶಾಲೆಗೆ ಆಹ್ವಾನಿಸಿ ನೋಟ್ಬುಕ್ಗಳನ್ನು ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅವುಗಳನ್ನು ವಿತರಣೆಯನ್ನು ಮಾಡಿದ್ದೀವಿ. ಆ ನೋಟ್ಬುಕ್ಗಳು ಕೂಡ ನಮ್ಮ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೂ ಕೂಡ ಆ ನೋಟ್ಬುಕ್ಗಳು ಉಪಯುಕ್ತವಾಗ್ತವೆ. ಅದರಂತೆ ಈ ಎಲ್ಲ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಕೂಡ ಈ ಒಂದು ನೋಟ್ಬುಕ್ ಹಾಗೂ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯರಿಗೆ ಬಹಳಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದಂಥ ಒಂದು ಸನ್ನಿವೇಶವು ಕೂಡ ನಮ್ಮ ಶಾಲೆಯಲ್ಲಿ ನಡೀತಿ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಭಾಳಷ್ಟು ಖುಷಿ ಅನ್ನಿಸ್ತದೆ. ಅದಕ್ಕೆ ಈ ಒಂದು ನೋಟ್ಬುಕ್ ಹಾಗೂ ಪುಸ್ತಕ ವಿತರಣಾ ಕಾರ್ಯಕ್ರಮ ಭಾಳಷ್ಟು ಒಂದು ವಿದ್ಯಾರ್ಥಿಗಳ ಹಾಗೂ ಒಂದು ಪಾಲಕರ ಒಂದು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತೂ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಗೆ ಭಾಳಷ್ಟು ಖುಷಿ ಅನಿಸ್ತತಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೇವೆ.